ಕೋಟಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಬಂದ ನಂತರ ಏನೇನ್ ತಗೊಳ್ತೀರಾ, ಎಲ್ಲೆಲ್ಲಿ ಟ್ರಿಪ್ ಹೋಗ್ತೀರಾ, ಯಾವ ಯಾವ ಕಾರನ್ನ ತಗೊಳ್ತೀರಾ. ಇವತ್ತಿನ ದಿನದಲ್ಲಿ ಮನಿ ಅಂದ್ರೆ ಹಣ ಪ್ರತಿಯೊಬ್ಬರ ಬೇಸಿಕ್ ನೀಡ್ ಆಗಿದೆ. ಎಲ್ರಿಗೂ ಬೇಕೇ ಬೇಕು. ಮನಿಯನ್ನ ಅಟ್ರಾಕ್ಷನ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾ ಇರ್ತೀವಿ. ಸೊ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಮೂಲಕ ನಾವು ಹೇಗೆ ಹಣವನ್ನು ಆಕರ್ಷಿಸಬಹುದು ಅಂತ ನೋಡೋದಾದ್ರೆ, ಪ್ರಪಂಚದಲ್ಲಿ ಎಷ್ಟೆಲ್ಲ ಎನರ್ಜಿಸ್ ಇದೆ ನಮಗೆ ಗೊತ್ತು. ಪ್ರತಿಯೊಂದರಲ್ಲೂ ಎನರ್ಜಿ ಇದೆ. ನನ್ನಲ್ಲಿ, ನಿಮ್ಮಲ್ಲಿ, ಹಣದಲ್ಲಿ, ಎಲ್ಲಾ ವಸ್ತುಗಳಲ್ಲೂ ಎನರ್ಜಿ ಇದೆ. ಅದರಲ್ಲೆಲ್ಲ ಶಕ್ತಿಶಾಲಿ ಎನರ್ಜಿ ಅಂದ್ರೆ ಒಂದು ಹಣ ಅಥವಾ ದುಡ್ಡಿನ ಒಂದು ಎನರ್ಜಿ. ಯಾರ ಹತ್ರ ಹಣ ಇದೆ ಅವರು ಶಕ್ತಿಶಾಲಿಗಳು ಅನ್ನೋ ನಂಬಿಕೆ ನಮ್ದು. ಬಟ್ ಅದನ್ನ ನಿಯತ್ತಾಗಿ ಗಳಿಸಿದ್ರೆ ಮಾತ್ರ. ಅಂಡ್ ಅವರಿಗೆ ಸಿಗೋಂತ ರೆಸ್ಪೆಕ್ಟ್ ಸೊಸೈಟಿನಲ್ಲಿ ಒಬ್ಬ ಬಡವನಿಗೆ ಸಿಗೋದಿಲ್ಲ. ನೀವು ಅಬ್ಸರ್ವ್ ಮಾಡಿರ್ತೀರಾ. ಪೊಲಿಟಿಕಲಿ ರೂಲ್ ಮಾಡ್ಬೋದು, ಬೇಕಾದಾಗೆ ಕಂಫರ್ಟಬಲ್ ಆಗಿ ಜೀವನ ಮಾಡ್ಬೋದು, ಹೊರದೇಶಗಳಲ್ಲಿ ಸ್ಟಡೀಸ್ ಮಾಡ್ಬೋದು, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ಬೋದು, ಲ್ಯಾವಿಶ್ ಆಗಿರೋ ಬಂಗ್ಲೆಗಳಲ್ಲಿ ಅವರು ವಾಸ ಮಾಡ್ಬೋದು. ಪವರ್ಫುಲ್ ಎನರ್ಜಿ ಅಂದ್ರೆ ಇದಕ್ಕೆಲ್ಲ ಮನಿ. ಸೊ ಈ ಒಂದು ಎನರ್ಜಿಯನ್ನ ನೀವು ಎನರ್ಜಿ ಫಾರ್ಮೆಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಜೀವನವಿಡೀ ಬಡವರಾಗೆ ಎದ್ದು ಬಿಡ್ತೀರಾ. ನಾವು ತುಂಬಾ ಉದಾಹರಣೆಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ. ಹಲವಾರು ವರ್ಷಗಳಿಂದ ಶ್ರೀಮಂತರಾಗ್ಬೇಕು, ಹಣ ಮಾಡ್ಬೇಕು ಅಂತ ಜನರೇಷನ್ ಟು ಜನರೇಷನ್ ಯೋಚನೆ ಮಾಡ್ತಾನೆ ಇರ್ತಾರೆ. ಬಟ್ ಆಗಿರೋದಿಲ್ಲ, ಬಡವರಾಗೆ ಉಳ್ಕೊಂಡ್ಬಿಟ್ಟಿರ್ತಾರೆ. ಹಾರ್ಡ್ ವರ್ಕ್ ಮಾಡ್ತಾರೆ, ದಿನದಲ್ಲಿ 15ರಿಂದ 20 ಗಂಟೆ ಕೆಲಸ ಮಾಡ್ತಾರೆ, ಆದ್ರೂನು ಹಣ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕೆ? 99% ಜನ ಅನ್ಕೊಂಡಿದ್ದಾರೆ ಹಾರ್ಡ್ ವರ್ಕ್ ಈಕ್ವಲ್ಸ್ ಟು ಮನಿ ಅಂತ. ಅಂದ್ರೆ ಶ್ರಮ ಪಟ್ಟು ದುಡಿದ್ರೆ ಮಾತ್ರ ಹಣ ಮಾಡೋಕ್ಕಾಗೋದು, ಕೆಲಸ ಮಾಡಿದ್ರೆ ಸಾಕು ಹಣ ಬರುತ್ತೆ ಅಂತ. ಬಟ್ ಕೆಲಸದ ಜೊತೆಗೆ ಒಂದು ಎನರ್ಜಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಹಣದ ಎನರ್ಜಿ, ಮನಿ ಎನರ್ಜಿ. ಸ್ಪಿರಿಚುಯಲ್ಲು, ಮೆಂಟಲ್ಲು, ಎಮೋಷನಲ್ಲು, ರಿಲೇಶನ್ಶಿಪ್ಸ್ ಅಲ್ಲಿ ಎಲ್ಲವನ್ನ ನಾವು ಮ್ಯಾನೇಜ್ ಮಾಡೋದು ಹಣದ ಎನರ್ಜಿನೇ. ಸೊ ಮನಿ ಈಸ್ ಒನ್ ಆಫ್ ದ ಪವರ್ಫುಲ್ ಎನರ್ಜಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಅನ್ಕೊಂಡಿದೀವಿ ಪರಿಶ್ರಮ ಪಟ್ಟು ಕೆಲಸ ಮಾಡ್ಬಿಟ್ರೆ ಹಣ ಬರುತ್ತೆ. ಅಂದ್ರೆ ಹಾರ್ಡ್ ವರ್ಕ್ ಈಕ್ವಲ್ಸ್ ಟು ಮನಿ ಅಂತ. ಬಟ್ ಹಾರ್ಡ್ ವರ್ಕ್ ಈಕ್ವಲ್ಸ್ ಟು ಡಾಂಕಿ. ತಪ್ಪು ತಿಳ್ಕೊಬೇಡಿ. ಯಾಕೆಂದ್ರೆ ಹಾರ್ಡ್ ವರ್ಕ್ ವಿತ್ ರೈಟ್ ಬ್ರೈನ್ ಇದೆಯಲ್ಲ, ರೈಟ್ ಆಟಿಟ್ಯೂಡ್ ಇದೆಯಲ್ಲ, ರೈಟ್ ಡೈರೆಕ್ಷನ್ ಇದೆಯಲ್ಲ, ದಟ್ ಈಸ್ ಈಕ್ವಲ್ ಟು ಮನಿ. ಬಿಕಾಸ್ ಬರೀ ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ರೆ ಒಂದಿನ ಅದ್ರಲ್ಲೇ ನಾವು ಹೋಗ್ಬಿಡ್ತೀವಿ, ಶ್ರೀಮಂತರಂತೂ ಖಂಡಿತ ಆಗಲ್ಲ. ಸೊ ಹಾರ್ಡ್ ವರ್ಕ್ ಜೊತೆಗೆ ಇಂಟೆಲಿಜೆನ್ಸು, ರೈಟ್ ಎನರ್ಜಿ ಯೂಸ್ ಮಾಡಿದ್ರೆ ಹಣನ ಮಾಡ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ, ಇಂಟೆಲಿಜೆಂಟ್ ಇರ್ತಾರೆ ಬಟ್ ಬೇರೆಯವ್ರಿಗೆ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನ ಇನ್ನೂ ಶ್ರೀಮಂತರನ್ನಾಗಿ ಮಾಡ್ಕೊಳ್ತಾ ಇರ್ತಾರೆ. ತಮ್ಮ ಸ್ಕಿಲ್ಸ್ ಅನ್ನ, ತಮ್ಮ ಒಂದು ನಾಲೆಜ್ ಅನ್ನ ತಮಗೋಸ್ಕರ ಅವರು ಯೂಸ್ ಮಾಡ್ಕೊಳ್ತಿರಲ್ಲ. ಫಾರ್ ಎಕ್ಸಾಂಪಲ್ ಬಾಲಿವುಡ್ ಆಕ್ಟರ್ ಶಾರುಖ್ ಖಾನ್ ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ, ನಾನು ಚಿಕ್ಕವನಿದ್ದಾಗ ಕನ್ಸನ್ನ ಕಾಣ್ತಾ ಇದ್ದೆ, ನಾನು ಬೆಸ್ಟ್ ಆಕ್ಟರ್ ಆಗಿದ್ದೀನಿ, ನಾನು ತುಂಬಾ ರಿಚ್ ಆಗಿದ್ದೀನಿ, ನನಗೆ ಅವಾರ್ಡ್ ಮೇಲೆ ಅವಾರ್ಡ್ ಬರ್ತಾ ಇದೆ. ಒಂದಿನ ಅವರು ಹಾಗೇನೆ ಆಗಿದ್ದಾರೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಓ ಇವರೆಲ್ಲ ಇಷ್ಟೆಲ್ಲ ದೊಡ್ಡದಾಗಿ ಥಿಂಕ್ ಮಾಡ್ತಾರೆ. ತುಂಬಾ ಓದಿರೋರು, ಇಂಟೆಲೆಕ್ಚುಯಲ್ಸು ಎಲ್ಲ ಇವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮನಿ ಇಸ್ ನಾಟ್ ಓನ್ಲಿ ಅಬೌಟ್ ಯುವರ್ ಟ್ಯಾಲೆಂಟ್ ಆರ್ ಇಂಟೆಲಿಜೆಂಟ್, ಇಟ್ ಈಸ್ ಆಲ್ಸೋ ಅಬೌಟ್ ಯುವರ್ ಎನರ್ಜಿ. ಬರೀ ಟ್ಯಾಲೆಂಟ್ ಮಾತ್ರದಿಂದ ಹಣ ಮಾಡೋದಕ್ಕಾಗಲ್ಲ, ನಾಲೆಜ್ ಮಾತ್ರದಿಂದ ಹಣ ಮಾಡೋದಕ್ಕಾಗಲ್ಲ. ಹಣ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮಲ್ಲಿ ಎನರ್ಜಿ ಅಲೈನ್ ಆದಾಗ. ಇದರಲ್ಲಿ ಚಕ್ರ ಬ್ಯಾಲೆನ್ಸಿಂಗು, ಕರ್ಮಾಸು, ನಿಮ್ಮ ಇಂಟೆನ್ಷನ್ಸು, ನಿಮ್ಮ ಥಾಟ್ಸು, ನಿಮ್ಮ ಒಡನಾಟ ಅಂದ್ರೆ ನಿಮ್ಮ ಸರ್ಕಲ್ ಹೇಗಿದೆ, ಯಾರ್ ಜನರ ಜೊತೆ ನೀವು ಓಡಾಡ್ತಿದ್ದೀರಾ ಅದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನೀವು ತುಂಬಾ ಹೊಸಬರಾಗಿದ್ರೆ ಹೇಳ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂದ್ರೆ, ಈಗ ನಾನು ನಿಮ್ಮ ಹತ್ರ ಒಂದು ಲೋಟ ನೀರನ್ನ ಕೇಳ್ತೀನಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಮನೆಗೆ ಬರ್ತೀನಿ, ಒಂದು ಲೋಟ ನೀರನ್ನ ಕೇಳ್ತೀನಿ. ಆಗ ನೀವು ಎಷ್ಟು ಕೊಡ್ತೀರಾ? 1 ಗ್ಲಾಸ್ ನೀರನ್ನು ಕೊಡ್ತೀರಾ. 2 ಗ್ಲಾಸ್ ಕೇಳಿದ್ರೆ 2 ಗ್ಲಾಸ್ ಕೊಡ್ತೀರಾ. ಇಲ್ಲ ನಂಗೆ ದೊಡ್ಡ ಕೊಡದಲ್ಲಿ, ದೊಡ್ಡ ಬಿಂದಿಗೆಯಲ್ಲಿ ಕೊಡ್ರಿ ಅಂದ್ರೆ ಆ ಕೊಡ ತುಂಬಿ ನೀವು ಕೊಡ್ತೀರಾ. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ತುಂಬಾ ನೀರಿದೆ, ಸಂಪಲ್ಲಿದೆ, ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಇದೆ, ಎಲ್ಲ ತುಂಬಿರುವಾಗ ನಾನು ಎಷ್ಟು ಕೇಳ್ತೇನೆ ನೀವು ಅಷ್ಟು ಕೊಡ್ತೀರಾ ಅಲ್ವಾ? ಹಾಗೇನೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡದ ಹತ್ರ ಬೇಕಾದಷ್ಟು ಎಲ್ಲ ಇದೆ. ನೀವ್ ಏನ್ ಜ್ಞಾಪಿಸ್ಕೊಳ್ತೀರಾ, ನೀವ್ ಏನ್ ಡ್ರೀಮ್ ನೋಡ್ತೀರಾ ಅದು ಅಬಂಡೆಂಟ್ ಆಗಿದೆ. ಹಣ ಇದೆ, ವೆಲ್ತ್ ಇದೆ, ಸಕ್ಸಸ್ ಇದೆ, ರಿಲೇಶನ್ಶಿಪ್ ಇದೆ, ಶ್ರೀಮಂತಿಕೆ ಇದೆ, ಲ್ಯಾವಿಶ್ ಲೈಫ್ ಇದೆ, ಪ್ರತಿಯೊಂದು ಇದೆ. ಆದ್ರೆ ನೀವೇನ್ ಕೇಳ್ತಾ ಇದ್ದೀರಾ? ದೇವರೇ 20,000 ಸಂಬಳ ಬರುವಂತ ಕೆಲಸ ಸಿಕ್ಕರೆ ಸಾಕು. ಯೂನಿವರ್ಸ್ ಥಿಂಕ್ ಮಾಡುತ್ತೆ 20,000 ಇವನು ಚೆನ್ನಾಗಿ ಜೀವಿಸ್ತೀನಿ ಅಂತಂದ್ರೆ ನಾನು 50,000 ಯಾಕೆ ಕೊಡ್ಲಿ? 50,000 ಕೇಳಿದ್ರೆ 50,000ದಲ್ಲಿ ಇವನು ಆರಾಮಾಗಿರ್ತೀನಿ ಅಂದ್ರೆ 1,00,000 ಯಾಕೆ ಕೊಡ್ಲಿ? ಹೀಗಾಗಿ ನೀವ್ ಏನ್ ಕೇಳ್ತಿರೋ ಅದನ್ನ ಮಾತ್ರ ಯೂನಿವರ್ಸ್ ಕೊಡುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನೀವು ಬಿಗಿನರ್ಸ್ ಆಗಿದೆ ಅಂದ್ರೆ ಈಗಿನ ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ಗೆ ಎಲ್ಲಾನು ಸಾಧ್ಯ. ಅದ್ರ ಕೈಯಲ್ಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನೀವು ಕೇಳೋದನ್ನೆಲ್ಲ ಅದು ಪೂರೈಸೋ ಶಕ್ತಿಯನ್ನ ಹೊಂದಿರುವಂತದ್ದು. ಬಟ್ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದಿರೋ ಇಲ್ವೋ ಅದು ನಿಮಗ್ ಬಿಟ್ಟಿದ್ದು. ನಿಮಗೆ ಲಕ್ಷ ಕೋಟಿ ಹಣ ದೊಡ್ಡದಿರ್ಬೋದು, ಆದ್ರೆ ಯೂನಿವರ್ಸ್ಗೆ 1 ರೂಪಾಯಿನೂ ಒಂದೇ, 1 ಕೋಟಿನೂ ಒಂದೇನೆ. ಸೊ ಎಲ್ಲಕ್ಕಿಂತ ಮೊದಲು ಬಿಲೀಫ್ ಇಟ್ಕೊಳ್ಳಿ, ಎಲ್ಲಾ ಬರುತ್ತೆ, ನಾನು ಕೇಳೋದೆಲ್ಲ ಅಂತ ನೀವು ಬಿಲೀಫ್ ಅನ್ನ ಇಟ್ಕೋಬೇಕು. ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಓವರ್ ಥಿಂಕ್ ಮಾಡೋಕ್ ಹೋಗ್ಬೇಡಿ, ತುಂಬಾ ಬುದ್ಧಿವಂತಿಕೆನ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ತುಂಬಾ ಬುದ್ಧಿವಂತಿಕೆನ ಯೂಸ್ ಮಾಡ್ಬಿಟ್ರೆ ಲಾಜಿಕಲ್ ಹೋಗ್ಬಿಡ್ತೀವಿ ನಾವು. ಅಯ್ಯೋ ಮಂಜುಳಮ್ಮ ಹೇಳ್ಕೊಟ್ಟಿದ್ದಾರೆ, ಸೊ ಮ್ಯಾನಿಫೆಸ್ಟೇಷನ್ ಮಾಡಿದ ಕೂಡಲೇ ನನಗೆ ಹಣ ಬರಬೇಕು, ಕೋಟಿ ರೂಪಾಯಿ ಇವತ್ತೇ ಬರಬೇಕು ಅಂತ ಡೆಸ್ಪಿರೇಷನ್ ಅನ್ನೋದಿದೆಯಲ್ಲ, ಅದು ನೆಗೆಟಿವ್ ಎನರ್ಜಿ. ಖುಷಿಯಾಗಿಲ್ಲ, ನೀವು ತುಂಬಾ ಡೆಸ್ಪರೇಟ್ ಆಗಿದ್ದೀರಾ, ನಿಮ್ಮ ಎನರ್ಜಿ ನೆಗೆಟಿವ್ ಇದೆ, ಸೊ ಎಲ್ಲಾ ನೆಗೆಟಿವ್ನೇ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ
ಲೈಕ್ ಅಟ್ರಾಕ್ಟ್ಸ್ ಲೈಕ್. ಫಾರ್ ಎಕ್ಸಾಂಪಲ್, ನೀವು ಹೇಗಿರ್ತೀರೋ ಅದೇ ತರಹದ ಫ್ರೆಂಡ್ಸ್ ನಿಮಗೆ ಆಲ್ಮೋಸ್ಟ್ ಸಿಕ್ಕಿರ್ತಾರೆ. ಒಂದ್ಸತಿ ಆರಾಮಾಗಿ ಕೂತ್ಕೊಂಡು ನಿಮ್ಮ ಫ್ರೆಂಡ್ ಸರ್ಕಲ್ನ ನೀವು ಅಬ್ಸರ್ವ್ ಮಾಡಿ, ಇವ್ರು ಹೆಂಗ್ ನನ್ನ ಜೊತೆ ಬಿಹೇವ್ ಮಾಡ್ತಿದ್ದಾರೆ, ಅವ್ರು ಹೆಂಗ್ ನನ್ನ ಜೊತೆ ಬಿಹೇವ್ ಮಾಡ್ತಿದ್ದಾರೆ. ನೀವು ಏನ್ ಬೇರೆಯವ್ರ ಜೊತೆ ಬಿಹೇವ್ ಮಾಡ್ತಿರೋ ಅದೇ ರೀತಿನಲ್ಲಿ ಅವರು ನಿಮ್ ಜೊತೆ ಬಿಹೇವ್ ಮಾಡ್ತಾರೆ. ಕ್ರಿಕೆಟರ್ಸ್, ಯಾವುದೇ ಸ್ಪೋರ್ಟ್ಸ್ ಆಡೋರು ಅವ್ರವ್ರನ್ನೇ ಫ್ರೆಂಡ್ ಮಾಡ್ಕೊಂಡಿರ್ತಾರೆ. ಯಾಕೆಂದ್ರೆ ಅಲ್ಲಿ ವೈಬ್ರೇಷನ್ಸ್ ಮ್ಯಾಚ್ ಆಗ್ತಾ ಇರುತ್ತೆ. ಈಗ ಟ್ರೈನರ್ಸ್ ಜೊತೆನೇ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ನಾನೊಬ್ಬ ಟ್ರೈನರು, ನನಗೆ ಹಲವಾರು ಟ್ರೈನರ್ಸ್ ಪರಿಚಯ ಇದ್ದಾರೆ, ನಾನು ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮ ವೈಬ್ರೇಷನ್ಸ್ ಮ್ಯಾಚ್ ಆಗುತ್ತೆ, ನಮ್ಮ ಥಾಟ್ ಪ್ರೊಸೆಸ್ ಒಂದೇ ತರ ಇರುತ್ತೆ, ಮಾತಾಡೋದಕ್ಕೆ ನಮಗೆ ವಿಚಾರಗಳು ಸಿಗುತ್ತೆ. ಹಾಗೇನೆ ರಿಚ್ ಪೀಪಲ್ ಏನಿರ್ತಾರೆ, ಶ್ರೀಮಂತರು ಏನಿರ್ತಾರೆ, ಅವರು ರಿಚ್ ಪೀಪಲ್ನೇ ಅವರು ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕೆಂದ್ರೆ ಬಿಸ್ನೆಸ್ ಐಡಿಯಾಸ್ನ ಶೇರ್ ಮಾಡ್ಕೊಳ್ತಾರೆ, ಬಿಸ್ನೆಸ್ನ ಬಿಲ್ಡಪ್ ಮಾಡ್ಕೊತಾರೆ. ಹಾಗಾಗಿ ನಾವು ಹೇಗಿರ್ತೀವೋ ನಮ್ಮ ಒಂದು ಸರ್ಕಲ್ ಕೂಡ ಹಾಗೆ ಇರುತ್ತೆ. ಇನ್ಫ್ಯಾಕ್ಟ್ ಎಲ್ರಿಗೂ ದೊಡ್ಡ ದೊಡ್ಡ ಕಾರ್ಗಳೇ ಬೇಕು, ಮರ್ಸಿಡೀಸ್ ಬೇಕು, ಆಡಿ ಬೇಕು, ಎಲ್ರಿಗೂ 5 ಸ್ಟಾರ್ ಹೋಟೆಲಲ್ಲೇ ಊಟ ಮಾಡಬೇಕು ಅಂತ ಆಸೆ ಇರುತ್ತೆ. ಆದ್ರೆ 99% ಜನ 60 ರಿಂದ 70 ವರ್ಷ ದುಡಿದ್ರು ಕೂಡ 5 ಸ್ಟಾರ್ ಹೋಟೆಲ್ ಒಳಗೆ ಎಂಟ್ರಿ ಕೊಡೋಕ್ಕೂ ಧೈರ್ಯ ಮಾಡೋದಿಲ್ಲ. ಏನಾದ್ರೂ ಲಾ ಆಫ್ ಅಟ್ರಾಕ್ಷನ್ಗೆ ಹೊಸಬರಾಗಿದ್ರೆ ಲಾ ಆಫ್ ಅಟ್ರಾಕ್ಷನ್ ಜೊತೆ ಒಂದು ಫನ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೋಬೇಕು, ಒಂದು ಗೇಮ್ ಅನ್ನ ಆಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಅಕಸ್ಮಾತ್ ಮರ್ಸಿಡೀಸ್ ಬೆನ್ಸ್ ಕಾರ್ ತುಂಬಾ ಇಷ್ಟ, ನಿಮಗೆ ಡ್ರೀಮ್ ಕಾರ್ ಅದು, ನಾನು ತಗೊಳ್ಳೇಬೇಕು ಮುಂದೆ ನನ್ನ ಜೀವನದಲ್ಲಿ ಅಂತ ಅನ್ಕೊಂಡಿದ್ರೆ, ಕಾರ್ ಶೋರೂಮ್ಗೆ ಹೋಗ್ಬಿಟ್ಟು ಹೇಳಿ, ನಾನು ಟೆಸ್ಟ್ ಡ್ರೈವ್ ನೋಡ್ಬೇಕು, ನಾನು ತಗೋಬೇಕು ಅಂತ ಇದ್ದೀನಿ. ಅವ್ರು ಕೇಳ್ತಾರೆ ಯಾವಾಗ ತಗೋತೀರಾ ಅಂತ ಹೇಳಿ, ನಾನು ನ್ಯೂ ಇಯರ್ಗೆ ತಗೋತೀನಿ, ಲೋನ್ಗೆ ಅಪ್ಲೈ ಮಾಡಿದ್ದೀನಿ, ಲೋನ್ ಬಂದ ತಕ್ಷಣ ತಗೊಂತೀನಿ. ಯಾರು ಕತ್ತಿಡ್ದೆ ನಾಚತೆ, ಅವರು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರಿಗೂ ಆಸೆ ಇರುತ್ತೆ ಸೇಲ್ ಆಗ್ಲಿ ಅಂತ. ಸೊ ಹೋಗಿ ಅದನ್ನ ಫೀಲ್ ಮಾಡ್ಬೇಕು ನೀವು. ವಿಸಿಟಿಂಗ್ ಕಾರ್ಡ್ ಕೇಳಿದ್ರೆ ಹೇಳಿ, ನಾನು ವಿಸಿಟಿಂಗ್ ಕಾರ್ಡ್ ಕ್ಯಾರಿ ಮಾಡಲ್ಲ, ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ಇಡ್ಕೊಳ್ಳಿ ಅಂತ. ಟೆಸ್ಟ್ ಡ್ರೈವ್ಗೆ ಬೆನ್ಸ್ ಅನ್ನ ತಗೊಂಡು ಹೋಗಿ, ಹ್ಯಾವ್ ಫನ್ ವಿತ್ ಇಟ್. ಯಾರು ನಿಮ್ಮನ್ನ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರ ಕೆಲಸನೇ ಮಾರ್ಕೆಟಿಂಗು. ಕಾರಲ್ಲಿ ಕುಳಿತುಕೊಂಡು ಅದನ್ನ ಫೀಲ್ ಮಾಡಿ, ಲೆದರ್ನ ಫೀಲ್ ಮಾಡಿ, ಆ ಕಾರ್ನೊಳಗಡೆ ಓಡರ್ ಸ್ಮೆಲ್ ಇರುತ್ತಲ್ಲ ಅದನ್ನ ಫೀಲ್ ಮಾಡಿ, ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನ ಅಬ್ಸರ್ವ್ ಮಾಡಿ. ಸೌಂಡ್ ಸಿಸ್ಟಮ್ ಹೇಗಿದೆ, ಅದರ ಬೂಟ್ ಸ್ಪೇಸ್ ಹೇಗಿದೆ, ಹಾಗೇನೆ ಅದರದ್ದು ಸ್ಟಿಯರಿಂಗ್ ಹೇಗಿದೆ, ಅದನ್ನೆಲ್ಲ ನೀವು ಮುಟ್ಟಿ ಫೀಲ್ ಮಾಡಬೇಕು. ಆ ಒಂದು ಕಣ್ಣಿಂದ ಆಸ್ವಾದನೆ ಮಾಡಬೇಕು. ಹಾಗೇನೆ 5 ಸ್ಟಾರ್ ಒಳಗಡೆ ಹೋಗ್ಬೇಕು ಅನ್ಸಿದ್ರೆ ಹೋಗಿ, ಏನು ತಿನ್ನಕ್ಕೆ ದುಡ್ಡಿಲ್ಲ ಅಂದ್ರೂ ಒಂದು ಕಪ್ ಕಾಫಿನಾರು ಕುಡಿಬೋದಲ್ವಾ. ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಹೋದ್ರೆ ಆಂಬಿಯನ್ಸು ಒಳಗಡೆ ಹೇಗಿದೆ ಅದನ್ನೆಲ್ಲ ನೋಡ್ಕೊಂಬನ್ನಿ. ಯಾಕೆಂದ್ರೆ ಇದೆಲ್ಲ ರಿಚ್ ಫೀಲ್ ಮಾಡ್ಸುತ್ತೆ ನಿಮಗೆ. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಆ ಏರ್ಪೋರ್ಟ್ ಅಲ್ಲಿ ಹೇಗೆ ಜನ ಓಡಾಡ್ತಿದ್ದಾರೆ, ಲಗೇಜ್ ಅನ್ನ ಹೇಗೆ ತರ್ತಾ ಇದ್ದಾರೆ, ಅಲ್ಲಿಂದ ಆಂಬಿಯನ್ಸ್ ಹೆಂಗಿದೆ, ಅಲ್ಲಿ ವಾತಾವರಣ ಹೇಗಿದೆ, ಅಲ್ಲಿ ಜನ ಹೇಗೆ ಬಿಹೇವ್ ಮಾಡ್ತಾರೆ, ಅದನ್ನೆಲ್ಲ ನೋಡ್ಕೊಂಬನ್ನಿ. ಯಾವಾಗ್ಲೂ ನಾವು ಬರೀ ಬಸ್ಸಲ್ಲಿ ಟ್ರೈನಲ್ಲೇ ಓಡಾಡ್ತೀವಿ, ನಮ್ದು ಅದೇ ಸಾಕು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನೀವು ಹೋಗೋದೇ ಇಲ್ಲ. ಹಾಗಾಗಿ ಈಗ ನೀವು ಇದನ್ನ ಫೀಲ್ ಮಾಡಿದ್ರೆ ಮುಂದೆ ನಿಜವಾಗ್ಲೂ 3D ವರ್ಲ್ಡ್ ಅಲ್ಲಿ ಅದು ರಿಯಾಲಿಟಿ ಆಗೇ ಆಗತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಾ, ನಾನು ರಿಚ್ ಆಗೋದಕ್ಕೆ ಡಿಸರ್ವ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಆ ಒಂದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ಬೇರೆದನ್ನೆಲ್ಲ ಬಿಟ್ಬಿಟ್ಟು ನಿಮ್ಗೆ ನೀವೇನ್ ಬಯಸ್ತಿರೋ ಅದ್ರ ಕಡೆನೆ ಫೋಕಸ್ ಮಾಡ್ಸುತ್ತೆ. ಯಾಕೆ ಇದನ್ನ ಮಾಡ್ಬೇಕು ಅಂದ್ರೆ, ನಿಮಗೇನ್ ಬೇಕೋ ಅದ್ರ ಹತ್ರ ನೀವು ಹೋಗ್ತಾ ಇರ್ಬೇಕು. ದೂರದಿಂದನೇ ನೋಡ್ತಾ ಇದ್ರೆ ಕನಸು ಯಾವತ್ತೂ ನನ್ಸಾಗಲ್ಲ. ಸೊ ಡೂ ದಿಸ್ ಎಕ್ಸ್ಪೆರಿಮೆಂಟ್ ಅಂಡ್ ಹ್ಯಾವ್ ಫನ್ ವಿತ್ ಲಾ ಆಫ್ ಅಟ್ರಾಕ್ಷನ್. 10 ಕೋಟಿ ಅಟ್ರಾಕ್ಟ್ ಮಾಡೋಕೆ ನೋಡ್ಬೇಡಿ ಸ್ಟಾರ್ಟಿಂಗ್ ಅಲ್ಲಿ. ಯಾಕಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅದ್ರಲ್ಲಿ ನಿಮಗೇನೆ ನಂಬಿಕೆ ಇರಬೇಕು, ನಿಮ್ಗೆ ಡೌಟ್ ಬರಬಾರ್ದು. ಈಗ 10,000 ರೂಪಾಯಿ ಸಂಬಳ ತಗೊಂಡು ನನಗೆ 10 ಕೋಟಿ ಬಂದ್ಬಿಡ್ಬೇಕು ಒಂದು ವಾರದಲ್ಲಿ ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರೋದಿಲ್ಲ. ನಿಜವಾಗ್ಲೂ ಬರುತ್ತಾ? ಯಾವಾಗ ಇಲ್ಲಿ ಡೌಟ್ ಬಂದ್ಬಿಡುತ್ತೆ ಅವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಟ್ರಾಕ್ಟ್ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಟು ಅಟ್ರಾಕ್ಟ್ ಕಾಫಿ ಇನ್ ಸ್ಟಾರ್ ಹೋಟೆಲ್, ಟ್ರೈ ಟು ಅಟ್ರಾಕ್ಟ್ ವಿಸಿಟಿಂಗ್ ದ ಕಾರ್ ಶೋರೂಮ್, ಟ್ರೈ ಟು ಅಟ್ರಾಕ್ಟ್ ಹೋಗಿ ಒಂದು 50,000 ಸಂಬಳ ನನಗೆ ಬರಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡಿ. ಟ್ರೈ ಟು ಅಟ್ರಾಕ್ಟ್ ಎನಿ ಸ್ಮಾಲ್ ಕಾರ್, ನಿಮ್ಮ ಬಜೆಟ್ ಅಲ್ಲಿ ಆಗುವಂತದ್ದು. ಹಾಗೇನೆ 2 BHK ಹೌಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹೀಗೆ ನಂಬಿಕೆ ಬರೋ ಹಾಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು. ಯಾಕೆ ಸ್ಮಾಲ್ ಥಿಂಗ್ಸ್ ಇಂದ ಸ್ಟಾರ್ಟ್ ಮಾಡಬೇಕು ಮ್ಯಾನಿಫೆಸ್ಟೇಷನ್ ಅಂದ್ರೆ, ಒಂದೇ ಸರಿ 1 ಕೋಟಿ ಕೇಳ್ಬಿಟ್ರೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ನಿಮ್ಮ ಲಾಜಿಕಲ್ ಮೈಂಡ್ ಕ್ವಶನ್ ಕೇಳುತ್ತೆ, ಎಲ್ಲಿಂದ ತರ್ತೀಯಪ್ಪ 1 ಕೋಟಿ ರೂಪಾಯಿ ಅಂತ. ಸಬ್ ಕಾನ್ಶಿಯಸ್ಗೆ ಖುಷಿ ಆಗುತ್ತೆ, ವಾ 1 ಕೋಟಿ ರೂಪಾಯಿ ಅಂತ. ಬಟ್ ನಮ್ಮ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಅದು ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಅಲ್ಲಿ ನೀವು ಫಸ್ಟ್ ಕೆಲಸ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಕಾನ್ಶಿಯಸ್ ಮೈಂಡ್ ಮಧ್ಯದಲ್ಲಿ ಬರೋ ತರ ಮಾಡ್ಕೋಬಾರ್ದು, ಕ್ವಶನ್ ಮಾಡ್ದಂಗೆ ನೀವು ಮಾಡ್ಕೋಬೇಕು. ಹಾಗಾಗಿ ಇಮಿಡಿಯೇಟ್ ಆಗಿ 1 ಕೋಟಿ ಮ್ಯಾನಿಫೆಸ್ಟ್ ಮಾಡಬಾರ್ದು. ನೀವು ಮಂತ್ಲಿ 1 ಲಕ್ಷ ಅರ್ನ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಮಂತ್ ನನಗೆ 2 ಲಕ್ಷ ಇರಬೇಕು, 5 ಲಕ್ಷ ಬರಬೇಕು, 5 ಲಕ್ಷ ಅರ್ನ್ ಮಾಡ್ತಾ ಇದ್ರೆ 10 ಲಕ್ಷ ಬರಬೇಕು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗ್ಬೇಕಾಗತ್ತೆ. ಕಾನ್ಶಿಯಸ್ ಮೈಂಡ್ ನೀವು ಮಲಗಿದಾಗ ಅದು ಕೂಡ ಮಲಗಿರುತ್ತೆ, ಬಟ್ ಸಬ್ ಕಾನ್ಶಿಯಸ್ ಮೈಂಡ್ 24 ಅವರ್ಸ್ ಕೆಲಸ ಮಾಡ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಮಲಗಿದ್ರು ಕೂಡ ನಿಮ್ಮ ಹಾರ್ಟು, ನಿಮ್ಮ BP, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮು, ನಿಮ್ಮ ಮೈಂಡ್ ಆಕ್ಟಿವಿಟಿ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಅದಕ್ಕೆ ತಾನೇ ನಡೀತಾ ಇರುತ್ತೆ. ಅದನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇದು ತುಂಬಾ ತುಂಬಾ ಪವರ್ಫುಲ್ ಮೈಂಡ್ ಅಂತ ಹೇಳ್ತಾರೆ. ಒಂದು ಚಿಕ್ಕ ಆಕ್ಟಿವಿಟಿ ನೀವು ಬೇಕಿದ್ರೆ ಮಾಡ್ಬೋದು. ಡೈಲಿ ನೀವು ಮಲ್ಗೋಕೆ ಹೋದಾಗ ಒಂದು ಕೆಲಸ ಮಾಡಿ, ನೀವು ನಿಮಗೆ ಬೇಕಾಗಿರೋ ಅಮೌಂಟ್ ಒಂದು ಸ್ಕ್ರಿಪ್ಟ್ ಅನ್ನ ಬರೀರಿ. ಆಸ್ ಇಫ್ ಅದು ಈಗಾಗಲೇ ನಿಮ್ಮ ಹತ್ರ ಬಂದಿದೆ. ಬಂದ ನಂತರದ ಲೈಫ್ ಅನ್ನ ನೀವು ಹೇಗೆ ಮಾಡ್ತಿದ್ದೀರಾ ಅನ್ನೋದನ್ನ
ಕ್ಲಿಯರ್ ಆಗಿ ಡೀಟೇಲ್ ಆಗಿ ಚಿಕ್ಕ ಚಿಕ್ಕ ಡೀಟೇಲ್ಸ್ ಅನ್ನು ನೀವು ಬರಿಬೇಕು. 1 ಕೋಟಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಬಂದ ನಂತರ ಏನೇನು ತಗೊಳ್ತೀರಾ, ಎಲ್ಲೆಲ್ಲಿ ಟ್ರಿಪ್ ಹೋಗ್ತೀರಾ, ಯಾವ ಯಾವ ಕಾರನ್ನ ತಗೊಳ್ತೀರಾ, ಅದರ ಫೀಚರ್ಸ್ ಏನು, ಯಾರ್ಯಾರು ನಿಮ್ಮ ಜೊತೆ ಇದ್ದಾರೆ, ಅವ್ರಿಗೆ ಏನನ್ನ ಕೊಡಿಸಿದ್ದೀರಾ ನೀವು, ಅವರೆಲ್ಲ ಎಷ್ಟು ಹ್ಯಾಪಿ ಆಗಿದ್ದಾರೆ, ಅದರಿಂದ ನಿಮಗೆ ಎಷ್ಟು ಖುಷಿ ಆಗ್ತಿದೆ, ಹೀಗೆ ಅದರಲ್ಲಿ ತುಂಬಾ ಎಮೋಷನ್ಸ್ ಅನ್ನ ನೀವು ಆಡ್ ಮಾಡಬೇಕಾಗತ್ತೆ. ಹ್ಯಾಪಿ, ಗ್ರಾಟಿಟ್ಯೂಡು, ಬ್ಲೆಸ್ಸಿಂಗ್ಸು, ಹೀಗೆ ಫುಲ್ ಪಾಸಿಟಿವ್ ಆಗಿರಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರಬೇಕು. ಅದನ್ನ ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ಪೂರಾ ಎಮೋಷನ್ಸು ಫೀಲಿಂಗ್ ಇಂದ ನೀವು ಬರಿಬೇಕು. ಸೊ ಡೀಟೇಲ್ಡ್ ಸ್ಕ್ರಿಪ್ಟ್ ಅನ್ನ ನೀವು ಬರೆದ್ಮೇಲೆ ಅದು ನಿಯರ್ಲಿ ಒಂದು 5 to 10 ಪೇಜಸ್ ಆಗಬೇಕು. ಎಷ್ಟೆಲ್ಲ ನೀವು ಎಮೋಷನ್ಸ್ ಅನ್ನ ಆಡ್ ಮಾಡೋಕೆ ಸಾಧ್ಯನೋ ಅದನ್ನೆಲ್ಲ ನೀವು ಆಡ್ ಮಾಡಿ ಬರೀರಿ. ಇದೊಂಥರ ಕ್ರಿಯೇಟಿವ್ ಆಗಿರಬೇಕು, ರಿಯಲಿಸ್ಟಿಕ್ ಕೂಡ ಆಗಿರಬೇಕು. ಬರೆದಾದ್ಮೇಲೆ ಆ ಬರ್ದಿರೋದನ್ನ 2-3 ಸತಿ ನೀಟಾಗಿ ಓದ್ಬಿಟ್ಟು ಅದ್ರಲ್ಲಿ ಯಾವ್ದಾದ್ರು ನೆಗೆಟಿವ್ ಪದಗಳನ್ನ ಸೇರಿಸಿದ್ದೀರಾ ನೋಡ್ಕೊಂಡು ಅದನ್ನ ಡಿಲೀಟ್ ಮಾಡಿ. ಯಾಕೆಂದ್ರೆ ನೆಗೆಟಿವಿಟಿ ಯಾವ ಕಾರಣಕ್ಕೂ ನೀವು ಅದರಲ್ಲಿ ತೋರಿಸಬಾರ್ದು. ಫಾರ್ ಎಕ್ಸಾಂಪಲ್, ನನ್ನ ಲೋನು ಚುಕ್ತಾ ಆಗಿದೆ, ನಾನು ಲೋನ್ ಕ್ಲಿಯರ್ ಮಾಡಿದ್ದೀನಿ, ಲೋನ್ ಅನ್ನೋದೇ ನೆಗೆಟಿವ್ ಪದ. ಹಾಗೇನೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು ನೋಡಿ ಜಲಸ್ ಮಾಡ್ಕೊತಾ ಇದ್ದಾರೆ, ನಾನು ಕಾರ್ ತಗೊಂಡಿದ್ದೀನಿ, ಮನೆ ತಗೊಂಡಿದ್ದೀನಿ, ಜಲಸ್ ಮಾಡ್ಕೊಳ್ತಾ ಇದ್ದಾರೆ, ನಂಗೆ ಅವ್ರನ್ನೆಲ್ಲ ಉರ್ಸೋದು ಅಂದ್ರೆ ತುಂಬಾ ಇಷ್ಟ, ಈ ತರ ನೆಗೆಟಿವ್ ಫೀಲಿಂಗ್ ಇರಬಾರ್ದು. ಜೊತೆಗೆ ನನ್ನ ಕಾಯಿಲೆ ವಾಸಿ ಆಯ್ತು, ಕಾಯಿಲೆ ಅನ್ನೋದೇ ನೆಗೆಟಿವ್ ಪದ. ಅದ್ರ ಬದಲಿಗೆ ಹೇಳಿ ನಾನು ಎನರ್ಜೆಟಿಕ್ ಆಗಿದ್ದೀನಿ, ಹೆಲ್ತಿ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ಈ ತರ ನೀವು ಪಾಸಿಟಿವ್ ವರ್ಡ್ ಅನ್ನ ಸೇರಿಸ್ಕೊಳ್ಳಿ. ಬಿಕಾಸ್ ನೆಗೆಟಿವ್ ವರ್ಡ್ಸು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸ್ಕ್ರಿಪ್ಟ್ ಅನ್ನ ಬರೆದಾದ್ಮೇಲೆ ನೀವು ನಿಮ್ಮ ಮೊಬೈಲ್ ಅಲ್ಲಿ ತುಂಬಾ ತುಂಬಾ ಹ್ಯಾಪಿಯಾಗಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ನಿಮ್ಮ ವಾಯ್ಸ್ ಅಲ್ಲೇ ರೆಕಾರ್ಡ್ ಆಗಬೇಕು. ಪ್ರತಿ ನೈಟು ನಿದ್ರೆ ಬರೋ ಹಾಗಾದಾಗ ಅದನ್ನ ನೀವು ಲೂಪ್ ಮೋಡಲ್ ಹಾಕ್ಬಿಟ್ಟು ಕೇಳಿಸ್ಕೊಳ್ತಾ ಇರಬೇಕು. ನಿಮಗೆ ನಿದ್ರೆ ಬಂದರೂ ಪರವಾಗಿಲ್ಲ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಾನು ಹೇಳಿದ್ನಲ್ಲ, ಅದು 24/7 ಎಚ್ಚರವಾಗಿರುತ್ತೆ. ಅದು ರಾತ್ರಿ ಇಡೀ ಅದನ್ನ ಕೇಳಿಸ್ಕೊಳ್ತಾನೆ ಇರುತ್ತೆ. ಇದರಿಂದ ಒಂದು ವಿಚಾರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗ್ತಾ ಇರುತ್ತೆ, 1 ಕೋಟಿ ರೂಪಾಯಿ ನಿಮ್ಮ ಹತ್ರ ಬಂದಿದೆ, ನೀವು ಹ್ಯಾಪಿ ಆಗಿದ್ದೀರಾ, ನೀವು ಒಳ್ಳೆ ಲ್ಯಾವಿಶ್ ಲೈಫ್ ಅನ್ನ ಮಾಡ್ತಿದ್ದೀರಾ, ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಮೆಸೇಜ್ ಹೋಗ್ತಾ ಇರುತ್ತೆ. ನಿಮ್ಮ ಕಾನ್ಶಿಯಸ್ ಮೈಂಡ್ ಏನು ಕೇಳಕ್ಕಾಗಲ್ಲ, ಯಾಕಂದ್ರೆ ಅದು ಮಲ್ಕೊಂಡ್ಬಿಟ್ಟಿರುತ್ತೆ. ನಿಮ್ಮ ಜೊತೆನೆ ನಿಮ್ಮ ಕಾನ್ಶಿಯಸ್ ಮೈಂಡ್, ಲಾಜಿಕಲ್ ಮೈಂಡ್ ಮಲಗಿರುತ್ತೆ, ಕ್ವಶನ್ಸ್ ಕೇಳಕ್ಕಾಗಲ್ಲ. ಸೊ ಇದನ್ನ ನೀವು 21 ಡೇಸ್ ಮಾಡ್ತಾ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇದೊಂಥರ ಅಭ್ಯಾಸ ಆಗ್ಬಿಡುತ್ತೆ. ತುಂಬಾ ಜನ ಹೇಳ್ಬೋದು ಪ್ರೋಸೆಸ್ನ ಫಾಲೋ ಮಾಡಬೇಕು, ಬಟ್ ನನಗೆ ನಿದ್ರೆನೇ ಬರಲ್ಲ ಅಂತ. ಪರವಾಗಿಲ್ಲ, ನೀವು ಎಷ್ಟು ಸಮಯ ನಿದ್ರೆ ಮಾಡ್ತಿರೋ ಅಷ್ಟೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಮೆಸೇಜ್ ಅನ್ನ ಕಳಿಸಿದ್ರೆ ಸಾಕು. ಇದರಿಂದ ಮೆಂಟಲಿ, ಎಮೋಷನಲಿ, ಸ್ಪಿರಿಚುಯಲಿ ಮನಿ ಎಲ್ಲಾ ಎನರ್ಜಿ ಜೊತೆ ಅಲೈನ್ ಆಗ್ಬಿಡುತ್ತೆ. ನಂಗೆ ನಿದ್ರೆನೇ ಬರಲ್ಲ ಮೇಡಮ್, ನಿದ್ರೆ ಎಷ್ಟು ಟ್ರೈ ಮಾಡಿದ್ರು ಬರಲ್ಲ ಅಂತ ನೀವು ವಾದ ಮಾಡಿದ್ರೆ ಎದ್ದೇ ಇರಿ, ನೋ ಪ್ರಾಬ್ಲಮ್, ಕೇಳ್ತಾನೆ ಇರಿ. ಇದರಿಂದ ನಿಮ್ಮ ಮೈಂಡ್ ಪ್ರೋಗ್ರಾಮ್ ಆಗುತ್ತೆ. ತುಂಬಾ ಪವರ್ಫುಲ್ ಟೆಕ್ನಿಕ್ ಇದು. ಖಂಡಿತ ನಿಮಗೆ ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ರೀಪ್ರೋಗ್ರಾಮಿಂಗ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪಿಜ್ಜಾ ಹಟ್ಗೋ ಹೋಟೆಲ್ಗೋ ಎಲ್ಲೋ ಹೋಗ್ತೀರಾ, ನೀವು ಪಿಜ್ಜಾ ಆರ್ಡರ್ ಮಾಡ್ಬಿಟ್ಟು ಅದು ಬರಲೇ ಇಲ್ಲ ಅಂತ ಕಾಯ್ತಾ ಕೂತ್ಕೊಳ್ತೀರಾ, ಮತ್ತೆ ಆರ್ಡರ್ ಮಾಡ್ತೀರಾ? ಇಲ್ಲ ಅಲ್ವಾ? ಒಂದ್ಸತಿ ಆರ್ಡರ್ ಮಾಡ್ಬಿಟ್ಟು ಬೇರೆ ಕೆಲಸ ನಿಮ್ಮ ಮೊಬೈಲಲ್ಲೇ ಮೆಸೇಜ್ ನೋಡೋದು, ಫ್ರೆಂಡ್ಸ್ ಜೊತೆ ಮಾಡ್ತೀರಲ್ವಾ? ಇದು ಅದೇ ತರನೇ. ಒಂದು ಸರಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬಿಟ್ರೆ ಅದು ಬರೋವರೆಗೂ ನೀವು ಕಾಯ್ಬೇಕಾಗತ್ತೆ. ಖಂಡಿತ ಬರುತ್ತೆ. ಮತ್ತೆ ಡೆಸ್ಪರೇಟ್ ಆಗಿ ಬರ್ಲಿಲ್ಲ ಅಂತ ಯಾವ ಕಾರಣಕ್ಕೂ ಅನ್ಕೋಬಾರ್ದು. ಒಂದು ಮಾತು ಹೇಳ್ತೀನಿ, ಸುಮ್ನೆ ಮ್ಯಾನಿಫೆಸ್ಟ್ ಮಾಡಿ ಸುಮ್ನೆ ಕೂತ್ಕೊಂಡ್ರೆ ಏನು ಸಕ್ಸಸ್ಫುಲ್ ಆಗಲ್ಲ. ನೀವು ಕೆಲಸ ಮಾಡಬೇಕು, ಆಕ್ಷನ್ಸ್ ತಗೋಬೇಕು. ನೀವು ಯಾವ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅಂತಿದ್ದೀರಾ, ಯಾವ ಫೀಲ್ಡ್ ಅಲ್ಲಿ ಹಣ ಮಾಡಬೇಕು ಅಂತಿದ್ದೀರಾ, ಆ ಫೀಲ್ಡ್ ಅಲ್ಲಿ ನೀವು ಪ್ರಾಪರ್ ಆಕ್ಷನ್ಸ್ ಅನ್ನ ತಗೋಬೇಕು, ಕೆಲಸಗಳನ್ನ ಮಾಡಬೇಕು. ನೀವು 10% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ಜೊತೆಗೆ 100% ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಖಂಡಿತ ವರ್ಕ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.